ಕನ್ನಡ ತೇರು ಕನ್ನಡ ಚಿತ್ರತೇರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ ಕನ್ನಡ ಜಾಗೃತಿ ಅಭಿಯಾನ ಬೆಂಗಳೂರಿನಲ್ಲಿ ನಡೀತಾ ಇರೋಂಥದ್ದು, ಅದು ಚಿತ್ರ ಕಲಾವಿದರ ದಂಡೆ ಈ ಒಂದು ಚಿತ್ರತೇರನ್ನು ಹೇಳ್ತಾ ಇರೋಂಥದ್ದು. ಹಾಗೆ ಮನೆ ಮನೆಗೂ ಭೇಟಿ ನೀಡಿ ಕನ್ನಡಿಗರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇರೋಂಥದ್ದು. ನಮ್ಮ ಜೊತೆ ಗಣ್ಯರು ಇದ್ದಾರೆ. ಸರ್, ಈಗ ಹೇಳಿ, ಒಂದು ರೂಪುರೇಷೆಗಳು ಯಾವ ರೀತಿ ಮಾಡ್ತಾ ಇದ್ದೀರಿ, ಇದನ್ನು ಯಾವ ರೀತಿ ಒಂದು ಹಂತ ತಲುಪುತ್ತೆ ಇದು ಅಂತ? ನೋಡಿ, ಈಗಾಗಲೇ ಪ್ರಚಾರ ಆಂದೋಲನ ಪ್ರಾರಂಭ ಆಗಿದೆ. ಪ್ರಚಾರ ಆಂದೋಲನ ನಾನು ಈಗಲೇ ಹೇಳಿದಾಗೆ ಮನೋಭೂಮಿಕೆಯನ್ನು ಸಿದ್ಧಪಡಿಸೋಕ್ಕೋಸ್ಕರ ಮಾಡಿರೋದು. ಇದಕ್ಕಿದ್ದಂತೆ ಒಂದು ತೇರು ಬಂತು ಅಂದರೆ ಯಾವ ತೇರಿದು, ಏನಿದು, ಯಾರು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನುವ ಸಂಶಯಗಳು ಬರಬಾರ್ದು ಅಂತೇಳಿ ಈಗಾಗಲೇ 23 ದಿವಸಗಳ ಕಾಲ ನಾವು ಒಂದು ಪ್ರಚಾರ ಆಂದೋಲನ ಮಾಡ್ತಾ ಇದ್ದೀವಿ. ಈ ಪ್ರಚಾರ ಆಂದೋಲನದಲ್ಲಿ ನಾವು ಎಲ್ಲ ಕಡೆಗಳಲ್ಲಿ ಸಂಚಾರ ಮಾಡ್ತಾ ಇದ್ದೀವಿ. ಕಾರ್ಖಾನೆಗಳಾಗಿರ್ಬೋದು, ಕಾಲೇಜುಗಳಾಗಿರ್ಬೋದು, ಬಡಾವಣೆಗಳಾಗಿರ್ಬೋದು, ಬಸ್ಸುಗಳಲ್ಲಿ, ಟ್ರೈನಲ್ಲಿ, ಮೆಟ್ರೋಗಳಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಇದು ನಮ್ಮ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಇದು ಯಾವುದೋ ಪ್ರಾಯೋಜಕತ್ವವನ್ನು ಪಡೆದು ಮಾಡುವಂಥ ಕಾರ್ಯಕ್ರಮ ಅಲ್ಲ. ಯಾಕೆಂದರೆ ಇದು ನನ್ನ ಪಾಲು ಕೂಡ ಇದೆ. ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದರೆ ನಾನು ಕೂಡ ಇದರಲ್ಲಿ ತೊಡ್ಕೊಂಡಿದ್ದೇನೆ ಅಂತ ಹೇಗೆ ಹೇಳಬೇಕು ಅಂತಂದರೆ, ಎಲ್ಲ ಸಾರ್ವಜನಿಕರು ₹1 ದೇಣಿಗೆ ನೀಡೋದ್ರ ಮೂಲಕವಾಗಿ ಈ ಕನ್ನಡ ಚಿತ್ರತೇರನ್ನು ಎಳೆಯಬೇಕು ಅನ್ನೋದೇ ಇಡೀ ಕಾರ್ಯಕ್ರಮದ ಒಂದು ಪರಿಕಲ್ಪನೆ. ಹಾಗಾಗಿ ಅವರಿಗೆ ನಾವು ತಿಳುವಳಿಕೆ ಕೊಡಬೇಕಾಗಿದೆ, ಈ ಥರ ಬರ್ತಾ ಇದ್ದೇವೆ ಅಂತೇಳಿ. ಆ ಕೆಲಸ ಈಗ 23 ದಿವಸ ನಡೆಯುತ್ತೆ. 14ನೇ ತಾರೀಕಿನಿಂದ ಇದು ಪ್ರಾರಂಭ ಆಗುತ್ತೆ. ಅಲ್ಲಿ ಏನು ಮಾಡ್ತೀವಿ, 100 ಪ್ರದೇಶಗಳನ್ನು ನಾವು ಗುರುತಿಸಿದ್ವಿ ಈಗಾಗಲೇ. ಆ 100 ಪ್ರದೇಶ ಬರೀ ಕೇವಲ ಒಂದು ಕಾರ್ಯಕ್ರಮ ಮಾಡೋದಷ್ಟೇ ಅಲ್ಲ, ಅಲ್ಲಿ ಕನ್ನಡದ ಕಾರ್ಯಕ್ರಮ ಮಾಡ್ತೇವೆ, ಹಾಡುಬಿಡ್ತೇವೆ ಅಂತ ಮಾತ್ರ ಅಲ್ಲ. ಇಡೀ ಚಿತ್ರರಂಗದ ಸಾಧನೆಗಳೇನಿದೆ ಅಂದರೆ ಬಹುಶಃ ನಮ್ಮ ನಾಗಭರಣಜಿಯವರು ಚೆನ್ನಾಗಿ ಉತ್ತರವನ್ನು ಕೊಡ್ತಾರೆ, ಅವರ ಸಹಾಯ ಪಡ್ಕೊಂಡಿದ್ದೇವೆ ನಾವು. ಅಲ್ಲಿ ಕನ್ನಡದ ಹೆಗ್ಗುರುತುಗಳು, ಚಿತ್ರರಂಗದ ಹೆಗ್ಗುರುತುಗಳನ್ನು ದಾಖಲೆ ಮಾಡ್ತೇವೆ. ಚಿತ್ರರಂಗದ ಸಾಧನೆಗಳು, ಸಂಗೀತ ಸಾಧನೆಗಳನ್ನು ಹೇಳುವಂಥದ್ದು, ಜೊತೆಗೆ ಕನ್ನಡದ ಮುಖ್ಯವಾಗಿರ್ತಕ್ಕಂಥ ರೋಚಕ ಸಂಗತಿಗಳನ್ನು ಹೇಳೋದು, ಸಣ್ಣ ಪ್ರಶ್ನಾವಳಿಗಳನ್ನು ಮಾಡುವಂಥದ್ದು, ಮತ್ತು ಅಲ್ಲಿ ಒಂದು ಸಮೀಕ್ಷೆಯನ್ನು ಮಾಡೋದು. ಯಾರೋ ಕನ್ನಡೇತರರು ಏನೋ ಕನ್ನಡ ಕಲಿಬೇಕು ಅಂತ ಅವ್ರಿಗೆ ಆಸಕ್ತಿ ಇರುತ್ತೆ, ಅಲ್ಲಿ ಏನೋ ತೊಡಕುಗಳಿರುತ್ತೆ, ಏನು ನಿಮ್ಮ ನಿಜವಾದ ಸಮಸ್ಯೆ, ಒಂದು ಸಮೀಕ್ಷೆಯನ್ನು ಮಾಡ್ತೀವಿ. ಪ್ರಶ್ನಾವಳಿಯನ್ನು ತೆಗೆದು ಸಮೀಕ್ಷೆಯನ್ನು ಮಾಡಿ, ನೀವು ಕನ್ನಡ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಅಥವಾ ಕನ್ನಡ ಕಲಿಬೇಕು ಅನ್ನೋದಾದರೆ ನಿಮ್ಗೆ ಏನು ಬೇಕಾಗಿದೆ, ಆ ಸಮೀಕ್ಷೆಯನ್ನು ಮಾಡಿ ಎಲ್ಲವನ್ನು ಕ್ರೋಢೀಕರಣ ಮಾಡಿ, ಅಭಿವೃದ್ಧಿ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ, ಸರ್ಕಾರ ಇದೆ, ಎಲ್ಲರೂ ನಮ್ಮ ಕೈ ಜೋಡಿಸಿದ್ದಾರೆ, ಅವರಿಗೆ ವರದಿಯನ್ನು ಕೊಡುವಂಥದ್ದು. ಈ ಅಭಿಯಾನಕ್ಕೋಸ್ಕರವಾಗಿಯೇ 100 ಜನ ಹೊಸ ಗಾಯಕರನ್ನು ಹುಡುಕ್ತಾ ಇದ್ದೇವೆ, ರಾಜ್ಯದ 100 ಗಾಯಕರನ್ನು. ಅವ್ರಿಗೆ ವೇದಿಕೆ ಕೊಡಬೇಕು ಅಂತ. ನಮ್ಮ ಎಲ್ಲ ಗಾಯಕರು ಇರ್ತಾರೆ, ಅವ್ರ ಜೊತೆಯಲ್ಲಿ 100 ಹೊಸ ಗಾಯಕರನ್ನು ಗುರುತಿಸಿ ಅವ್ರನ್ನ ಅನಾವರಣ ಮಾಡ್ತಕ್ಕಂಥದ್ದು. 100 ಪ್ರದೇಶಗಳು ಮತ್ತು ವಿಶೇಷವಾಗಿ ಕನ್ನಡದ ಸಾಧನೆ ಮಾಡಿರ್ತಕ್ಕಂಥವ್ರು ಎಲೆಮರೆಯ ಕಾಯ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ 100 ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು. ಹೀಗೆ ಒಂದು ಪುಸ್ತಕ ಜಾತ್ರೆ, ಆಹಾರ ಮೇಳ ಎಲ್ಲವೂ ಸೇರಿ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ರೋಡ್ ಶೋ ಇದೀಗಾಗಲೇ ಲಿಮ್ಕಾಗೆ ಪ್ರವೇಶ ಆಗ್ತಾ ಇದೆ. ಲಿಮ್ಕಾದಲ್ಲಿ ಇತ್ತೀಚೆಗೆ ನಾನು ಪರೀಕ್ಷೆ ಮಾಡಿದಾಗ ಇಂತಹ ಒಂದು ಪ್ರಯತ್ನ ನಡೆದಿಲ್ಲ. ಸತತವಾಗಿ ನಡೆಯುವಂತಹ ಒಂದು ಮ್ಯಾರಥಾನ್ ಅವರು ಅದನ್ನು ಡಿಕ್ಲೇರ್ ಮಾಡಿದ್ದಾರೆ. ಕಂಟಿನ್ಯೂಸ್ ಮ್ಯಾರಥಾನ್ ರೋಡ್ ಶೋ ಅಂಥೇಳಿ ಲಿಮ್ಕಾದವರು ನಮಗೆ ಈಗ ಅಪ್ಪಿಗೆ ಕೊಟ್ಟಿದ್ದಾರೆ. ಬಹುಶಃ ಅದು ಲಿಮ್ಕಾದಲ್ಲಿ ಸೇರ್ಕೋಬೋದು. ಇದು ಯಾವುದೋ ದಾಖಲೆ ಮಾಡೋಕ್ಕೆ ಕೊಟ್ಟಿರೋದಲ್ಲ, ಅಭಿಮಾನದ ಜಾಗೃತಿ ಮಾಡೋಕ್ಕೆ ಕೊಟ್ಟಿರೋದು. ಆದರೆ ಆ ಥರದ ಪ್ರಯತ್ನ ಕೂಡ ಆಗ್ತಾ ಇದೆ. ಚಿತ್ರರಂಗದ ವಿಶೇಷವಾಗಿರ್ತಕ್ಕಂಥ ಹೆಗ್ಗುರುತುಗಳನ್ನು ನಮ್ಮ ನಾಗಭರಣಜಿಯವರು ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಅವರು ಕೂಡ ವಿಷಯವಾಗಿ ಹೇಳ್ಬೋದು ಅಂತ ಅಂದ್ಕೊಳ್ತೇನೆ. ಭಾಷೆ, ಕರ್ನಾಟಕ ಏಕೀಕರಣ ಆದಮೇಲೆ ಭಾಷೆಯ ಬೆಳವಣಿಗೆಯನ್ನು ನಾವು ಗಮನಿಸಿದಾಗ ಅದರಲ್ಲಿ ಸಿಂಹ ಪಾಲು ಸಿನಿಮಾ ರಂಗದ್ದು ಅಂತ ಹೇಳಬೇಕಾಗ್ತದೆ. ಯಾಕೆಂದರೆ ಧಾರವಾಡ ಕನ್ನಡ ಇರ್ಬೋದು, ಮಂಗಳೂರು ಕನ್ನಡ ಇರ್ಬೋದು, ಅಥವಾ ಬಯಲುಸೀಮೆ ಕನ್ನಡ ಇರ್ಬೋದು, ಒಟ್ಟಾರೆ ಬೇರೆ ಬೇರೆ ಪ್ರಾದೇಶಿಕ ಕನ್ನಡ ಏನಿತ್ತು ಅದಕ್ಕೆ ಒಂದು ಇಲ್ಲ, ಇದು ಈ ಪರಿಭಾಷೆಯಲ್ಲಿ ಹುಟ್ಟುಕೊಳ್ತಾ ಹೋಗಬೇಕು ಅನ್ನುವಂಥ ಕಲ್ಪನೆಯನ್ನು ಮೂಡಿಸಿದ್ದೇ ಚಿತ್ರರಂಗ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಂತೂ ದೊಡ್ಡ ಸಾಧನೆ. ಯಾಕೆಂದರೆ ಆ ಸುಸ್ಪಷ್ಟವಾದ ಮಾತುಗಳು ಅದು ಮತ್ತು ಅದರ ಹಿಂದೆ ಇದ್ದಂಥ ಉಚ್ಚಾರ ಮತ್ತು ಭಾವ ಇವೆಲ್ಲವನ್ನು ಗಮನಿಸಿದಾಗ ಪ್ರತಿಯೊಬ್ಬ ಅಣ್ಣ, ಪ್ರತಿಯೊಬ್ಬ ತಂದೆ, ಪ್ರತಿಯೊಬ್ಬ ಮಗ ನಾನಿದ್ದರೆ ಈ ರೀತಿ ಇರಬೇಕು ಅನ್ನುವಂತಹ ಒಂದು ಐಡೆಂಟಿಟಿಯನ್ನು ಗುರುತಿಸ್ಕೊಳ್ತಾರೆ. ರಾಜ್ಕುಮಾರ್ ಅವರ ಕನ್ನಡದ ಮೇಷ್ಟ್ರು ಅಂತೂ ಕೂಡ ಖಂಡಿತ. ಸೊ ಅಂತಹ ದಿಗ್ಗಜರ ಒಂದು ಸಾಧನೆ ಏನಿದೆ ಅದು ಸಾಕಷ್ಟಿದೆ. ಅವ್ರ ಜೊತೆ ಕೈ ಜೋಡಿಸಿದವರು ಬಹಳ ಜನ ಇದ್ದಾರೆ. ಉದಯ್ ಕುಮಾರ್ ಅವರ ಪಾತ್ರಗಳನ್ನು ನೀವು ಅಭ್ಯಾಸ ಮಾಡಿದರೆ ಅದರಲ್ಲಿ ಅವರ ಆ ಸ್ಪಷ್ಟತೆ, ನಿಖರವಾದಂಥ ಕನ್ನಡದ ಮಾತುಗಳನ್ನು ನಾವು ನೋಡ್ಬೋದು. ಅಂದರೆ ಪ್ರತಿಯೊಬ್ಬ ಆಗಿನ ಕಾಲದ ನಟ ಭಾಷೆಯನ್ನು ಹೇಗೆ ಬಳಸ್ಕೋತಿದ್ದ ಮತ್ತು ಭಾಷೆ ಅದರಿಂದಾಗಿ ಯಾವ ರೀತಿ ಅಭಿವೃದ್ಧಿ ಆಯಿತು ಮತ್ತು ಆ ವ್ಯಾಕರಣ ಶುದ್ಧ ಭಾಷೆ ಏನಿದೆ ಅದು ತನ್ನದೇ ಆದಂಥ ಒಂದು ಗಮನವನ್ನು ಸೆಳೀತಾ ಬಂತು. ಅದು ಎಲ್ಲಿಯವರೆಗೆ ಅಂದರೆ ಇತ್ತೀಚಿನವರೆಗೂ ಕೂಡ. ಹೌದು. ಸೊ ಇಂತಹ ಬೆಳವಣಿಗೆ 80 ವರ್ಷಗಳಲ್ಲಿ ಆದಂತಹ ಬೆಳವಣಿಗೆ ನೀವು ಹೇಳಬೇಕಾಗಿರ್ತಕ್ಕಂಥ ಹೆಗ್ಗುರುತುಗಳ ಬಗ್ಗೆ ಹೇಳಿದ್ರಲ್ಲ, ಚಿತ್ರರಂಗದ ಹೆಗ್ಗುರುತುಗಳು ನಾವು ಏನು ಇವತ್ತು ವೇದಿಕೆಯಲ್ಲಿ ಸಾಕಷ್ಟು ಸಾಧನೆಗಳು ಆಗದೇ ಇರೋದನ್ನ, ಅಂದರೆ ಎಲ್ಲೋ ಕನ್ನಡದಲ್ಲಿ ಮಾತ್ರ ಅಂತಹ ಪ್ರಯೋಗಗಳು ಆಗಲಿಕ್ಕೆ ಸಾಧ್ಯ, ಬೇರೆ ಎಲ್ಲೂ ಆಗೋದಿಲ್ಲ. ಅಂದರೆ ಬಿ ಆರ್ ಪಂತುಲು ಅವರು ಮಾಡಿದಂಥ ಪ್ರಯೋಗಗಳಿದೆಯಲ್ಲ, ಅದು ಕಿತ್ತೂರು ಚೆನ್ನಮ್ಮ ಇರ್ಬೋದು ಅಥವಾ ಸ್ಕೂಲ್ ಮೇಸ್ಟ್ರು ಇರ್ಬೋದು, ಸ್ಕೂಲ್ ಮೇಸ್ಟ್ರು ಇವತ್ತಿಗೂ ಸಿನಿಮಾ ಆಗುತ್ತೆ. ಅಂದರೆ ಇನ್ನೊಂದು ಸಲ ಅದು ಬೇರೆ ಬೇರೆ ಸ್ವರೂಪಗಳನ್ನ ತಗೊಂಡು ಈಗಲೂ ಸಿನಿಮಾ ಆಗುತ್ತೆ. ಅಂದರೆ ಅಂತಹ ಒಂದು ಪ್ರಭಾವಶಾಲಿ ಮಾಧ್ಯಮವನ್ನು ಪ್ರಭಾವಶಾಲಿಯಾಗಿ ಬಳಸ್ಕೊಂಡವರು ಕನ್ನಡದ ಜನ. ಅದರಲ್ಲಿ ಆ ರೀತಿಯ ಹೆಗ್ಗುರುತುಗಳನ್ನು ನಾವು ಮರ್ತೇ ಬಿಟ್ಟಿದ್ದೇವೆ. ಈಗ ಚಿಂತಕರಾದಂತಹ ಪಾವಗಡ ಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ. ಪ್ರಕಾಶ್ ಅವರೇ ನಮಸ್ಕಾರ.
ನಮಸ್ಕಾರ. ಈಗ ಕನ್ನಡ ಚಿತ್ರತೇರು ಅದರ ಬಗ್ಗೆ ನಿಮ್ಗೆ ಆಗಲೇ ಗೊತ್ತೇ ಇದೆ, ಗಣ್ಯರು ಕೂಡ ನಮ್ಮ ಜೊತೆ ಇದ್ದಾರೆ, ಮಾತನಾಡಿ ಅವ್ರ ಜೊತೆ. ಮಾತನಾಡಿ ಪ್ರಕಾಶ್ ಅವರೇ. ಯಾರ ಹತ್ತಿರ ಮಾತಾಡ್ಬೇಕು ಹೇಳಿ? ನಾಗಾಭರಣ ಅವರಿದ್ದಾರೆ, ರಮೇಶ್ ಚಂದ್ರ ಅವರಿದ್ದಾರೆ, ಹಾಗೆ SLN ಸ್ವಾಮಿ ಅವರಿದ್ದಾರೆ. ನಾಗಾಭರಣ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಿ. ನಾಗಾಭರಣದ ಹೆಸರು ಬಹಳ ಖ್ಯಾತವಾಗಿದೆ, ಆದರೆ ನನಗೆ ನೇರವಾದ ಸಂಪರ್ಕ ಅವ್ರದ್ದಿಲ್ಲ. ಆದ್ರೆ ನಾನು ಸ್ವಾಮಿಗಳ ಬಗ್ಗೆ ನನಗೆ ಸಂಪೂರ್ಣ ಪರಿಚಯ ಇರೋದ್ರಿಂದ ಒಂದು ಮಾತು ಹೇಳಬೇಕು. ಆಯ್ತು, ಹೇಳಿ ಗುರುಗಳೇ. ನಾನು ಏನೇ ಹೇಳೋಕ್ ಮುಂಚೆ ಇದನ್ನ ಶುಭಾಶಯಗಳನ್ನು ಹೇಳಿಬಿಡ್ತೀನಿ. ಓಕೆ. ಕನ್ನಡ ಮತ್ತು ತೇರು ಎರಡು ಅಚ್ಚ ಕನ್ನಡದ ಪದಗಳು. ಹೌದು. ಇಂಥ ಒಂದು ಬೃಹತ್ ಕಾರ್ಯಕ್ರಮವನ್ನ ಸ್ವಾಮಿಗಳ ಸಮರ್ಥ ನಾಯಕತ್ವದಲ್ಲಿ ಆರಂಭ ಆಗಿರತಕ್ಕಂಥದ್ದು ಮಹಾ ವಿಶೇಷವಾದಕ್ಕೆ ಮೊಟ್ಟ ಮೊದಲನೇ ಕಾರಣ ಏನು ಅಂದ್ರೆ, ಆ ಮಹಾಶಯ ಮಹಾ ಹಠವಾದಿ, ಕನ್ನಡ ಪ್ರೇಮಿ, ಕನ್ನಡಕ್ಕೆ ಮಾನ್ಯತೆ ಇಲ್ಲದ ಜಾಗಗಳಲ್ಲಿ ಕಿತ್ತಾಡ್ಕೊಂಡು ಬಿಟ್ಟು ಬಂದಿರತಕ್ಕಂತಹ ವ್ಯಕ್ತಿ, ಸಾಕಷ್ಟು ನಷ್ಟವನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ಅಂತಹ ಮಹಾ ಹಠಗಾರ ಇಂತಹ ಕನ್ನಡದ ತೇರನ್ನು ಹೊರಡಿಸಿದ್ದಾರೆ ಅಂದ್ರೆ ಅದಕ್ಕೆ ಸೋರಿಲ್ಲೇ ಇಲ್ಲ, ಸದಾ ಗಿರನೇ ಇರತಕ್ಕಂಥದ್ದು. ಅದಕ್ಕಾಗಿ ನನ್ನ ಶುಭಾಶಯಗಳು. ಅದಾದ್ಮೇಲೆ ಒಂದು 2-3 ಅಂಶಗಳನ್ನು ಹೇಳಬೇಕು ಅಂದ್ರೆ, ಆ ಕನ್ನಡ ಚಿತ್ರ ತೇರು ಅಂತ ಶೀರ್ಷಿಕೆಯನ್ನು ಕೊಟ್ಟಿದ್ದೀರಿ. ಹೌದು. ನೀವು ಕನ್ನಡ ಚಿತ್ರತೇರು 80 ವರ್ಷಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಾನು 1000 ವರ್ಷಗಳ ಕನ್ನಡವನ್ನು ಕುರಿತು ಮಾತಾಡ್ತಾ ಇದ್ದೇನೆ. ಹೌದು ಹೌದು. ನೀವು ಕನ್ನಡ ಚಿತ್ರತೇರು ಅಂತಿದ್ದರೆ ಅದಕ್ಕೊಂದು ಮಿತಿ ಏರ್ಪಡಿಸ್ತಾ ಇದ್ದೀರಿ. ಅದು ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು ಅಂತ. ನೀವು ಆಮೇಲೆ ಏನೇ ಸಾಂಸ್ಕೃತಿಕವಾಗಿರ್ತದೆ, ನಾಟಕ ಇರ್ತದೆ, ಸಂಗೀತ ಇರ್ತದೆ ಅಂತ ಹೇಳಿದ್ರು ಕೇಳ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ. ಅದು ನೀವು ಕನ್ನಡ ಚಿತ್ರತೇರು ಅಂತ ಇದ್ರೆ ಇನ್ನು ಚಿತ್ರರಂಗ ಸಂಬಂಧಪಟ್ಟಿದ್ದು ಅಂತ ನನಗೇನಾಗುತ್ತೆ, ನನ್ನ ರಂಗ ಅಲ್ಲ ಅನಿಸ್ಬಿಡ್ತದೆ. ಹೀಗಾಗಿ ನಾನು ತಮ್ಮಲ್ಲಿ ವಿನಯಿಸುವುದೇನೆಂದ್ರೆ, ಕನ್ನಡಕ್ಕೆ ಏನ್ರಿ 1000 ವರ್ಷಗಳ ಸಾಹಿತ್ಯ ಇತಿಹಾಸ ಇದೆ. ಈ ಭಾರತದ ಚಿನ್ನದ ಮಳೆಯನ್ನು ಕೊಟ್ಟಿದ್ದು ಕನ್ನಡದ ಕೋಲಾರ. 100ಕ್ಕೆ 90% ಚಿನ್ನವನ್ನ ಭಾರತದ ಬೊಕ್ಕಸಕ್ಕೆ ಕೊಟ್ಟವರು ನಾವು. ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಅತ್ಯಂತ ಪ್ರಾಚೀನ ಶಿಲೆಗಳು ಅಂದ್ರೆ 6. ಆ 6 ಶಿಲೆಗಳಲ್ಲಿ ಒಂದು ಶಿಲೆ ಕನ್ನಡದಲ್ಲಿಯೇ ಇದೆ, ಕರ್ನಾಟಕದಲ್ಲಿದೆ. ಮತ್ತು ಪ್ರಪಂಚದ ಶ್ರೀಮಂತರಲ್ಲಿ ಕರ್ನಾಟಕದ ನಾರಾಯಣಮೂರ್ತಿಗಳಿದ್ದಾರೆ. ಸಂಗೀತದಲ್ಲಿ ಉತ್ತರ ಭಾರತದ ಸಂಗೀತ ಅಂತೆ ಕರ್ನಾಟಕ ಸಂಗೀತ ಇದೆ. ಅದು ದಕ್ಷಿಣ ಭಾರತ ಸಂಗೀತ ಅಂತ ಕರೆದಿಲ್ಲ, ಕರ್ನಾಟಕ ಸಂಗೀತ ಅಂತ ಕರೆದರನ್ನ. ಯಾಕೆ ಕರೆದರು ಅಂದ್ರೆ, ಕನ್ನಡದ ಗೋವಿಂದ ದೀಕ್ಷಿತ ಅದಕ್ಕೆ ಮೂಲಭೂತವಾದ ಶಕ್ತಿಯನ್ನು ಧಾರೆ ಎಳೆದಂತಹ ಮನುಷ್ಯ, ಸಂಗೀತ ರತ್ನಾಕರ ಸಂಸ್ಕೃತದ್ದು ಆದಮೇಲೆ. ಅಷ್ಟೇ ಅಲ್ಲದೆ ಶೃಂಗೇರಿಯ ಪೀಠದಲ್ಲಿ ಇದ್ದಂತಹ ವಿದ್ಯಾರಣ್ಯ ಸ್ವಾಮಿಗಳು ಹಲವಾರು ಮೇಳಕರ್ತ ರಾಗಗಳನ್ನು ಸೃಷ್ಟಿ ಮಾಡಿದವರು. ಅದಲ್ಲದೆ ಯಾವುದು ನಾವು ವೀಣೆ ಅಂತ, ತಂಜಾವೂರು ವೀಣೆ ಅಂತ ಕರೀತಾ ಇದ್ದೇವೆ, ಆ ತಂಜಾವೂರು ವೀಣೆಯನ್ನ ಸೃಷ್ಟಿ ಮಾಡಿದಾತ ಕನ್ನಡದ ಕಲಿ. ಇಷ್ಟಲ್ಲದೆ ಜನರಲ್ ಕಾಳಿತ್ನವರ ಹೆಸರನ್ನು ಹೇಳಬೇಕಾ ನಿಮಗೆ, ಅಥವಾ ಭಾರತದ ಪ್ರಧಾನಮಂತ್ರಿ ಸ್ಥಳದಲ್ಲಿ ಕೂತಂತ ದೇವೇಗೌಡರ ಹೆಸರನ್ನು ಹೇಳಬೇಕಾ, ಭಾರತೀಯ ಪ್ರಶಸ್ತಿ ತಗೊಂಡ ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನು ಹೇಳಬೇಕಾ? ನೀವು ಎಲ್ಲ ರಂಗಗಳನ್ನು ಗಮನಿಸಬೇಕು. ಗುರುಗಳೇ, ಅಂತ ಹೇಳ್ತೀರಿ, ಗುರುಗಳೇ ಕ್ಷಮಿಸಿ, ನಿಮ್ಮ ನನ್ನ ಪ್ರಶ್ನೆ ಶೀರ್ಷಿಕೆ ಬಹಳ ಪ್ರಧಾನವಾದದ್ದು. ಅಲ್ಲ, ಶೀರ್ಷಿಕೆ ಇದೆ. ನೀವು ಹೇಳಿದಾಗೆ ಈ ನಮ್ಮ ಅಭಿಯಾನದಲ್ಲಿ ಕೇವಲ ಅದನ್ನು ಒಂದು ಯಾವ ರೀತಿ ಹೇಳ್ಬೋದು ಅಂತಂದರೆ, ಒಂದು ವಿಷದ ಗುಳಿಗೆಯನ್ನು ಬೇರೆ ರೀತಿಯಲ್ಲಿ ಲೇಪನ ಮಾಡಿಕೊಡ್ತಾರಲ್ಲ, ಆ ರೀತಿಯಾಗಿ ಒಂದು ರಂಜನೀಯವಾಗಿ ಹೇಳಬೇಕು ಅನ್ನೋಕ್ಕೋಸ್ಕರ ಚಿತ್ರ ಮಾಧ್ಯಮವನ್ನು ಬಳಸ್ಕೊಳ್ತಾ ಇದ್ದೀವಿ. ಆದರೆ ಎಲ್ಲ ಕಡೆಗಳು ಕೂಡ ಕನ್ನಡದ 1000 ಸಂಗತಿಗಳು, ನಮ್ಮ ಗುರುಗಳು ಏನು ಹೇಳಿದ್ರು, ಕನ್ನಡದ 1000 ಸಂಗತಿಗಳು, ಸಾವು ಇರದ ಸಂಗತಿ 1000 ಸಂಗತಿ, ಆ ಸಂಗತಿಗಳನ್ನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ. ತಾವೇನು ಪಟ್ಟಿ ಹೇಳಿದ್ರು ನಮ್ಮ ಗುರುಗಳು, ಎಲ್ಲವನ್ನೂ ಕೂಡ ಪ್ರತಿ ವೇದಿಕೆಯಲ್ಲೂ ಕೂಡ ಹೇಳುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಾ ಇದ್ದೀವಿ. ಮುಖ್ಯವಾಗಿರ್ತಕ್ಕಂಥದ್ದು ಕನ್ನಡಾಭಿಮಾನ ಜಾಗೃತಿ ಇದೆ. ಅಲ್ಲ, ಒಂದು ವಿಷಯ ತಗೊಳ್ಳಿ ದಯಮಾಡಿ. ಶೀರ್ಷಿಕೆ ಬಹಳ ಪ್ರಧಾನವಾದದ್ದು. ಕರ್ನಾಟಕ ಅಂತ ಇದ್ದ ಹಾಗೇನೆ ಈಗ ಕನ್ನಡ ಕಲ್ಲುಡಿ ಸ್ವಾಮಿ, ಇದು ಇನ್ಯಾವುದೋ ಬೇರೆ ಪದ ಹೇಳಲ್ಲ ನೀವು. ಕರ್ನಾಟಕ ಅನ್ನತಕ್ಕಂಥದ್ದಕ್ಕೆ ಸಶಬ್ದ ಅದಕ್ಕೊಂದು ಶೀರ್ಷಿಕೆ ಇದೆ. ಕರ್ಣೇನ ಅಟತಿ ಕರ್ನಾಟಕ. ಯಾಕೆ ಈಗ ಕರ್ನಾಟಕದ ಹೆಸರು ಬಂತು? ಹಾಗೆ ನೀವು ಕನ್ನಡ ತೇರು ಅಂತ ಹೇಳಿದಾಗ ಅದು ಎಲ್ಲದಕ್ಕೂ ಸಂಬಂಧಪಡೋದಾದ್ರೆ, ನನ್ನ ಸಲಹೆ, ನಿಮ್ಮ ಇಷ್ಟ ಅದು, ನನ್ನ ಸಲಹೆ ಕನ್ನಡ ಚಿತ್ರತೇರು ಅನ್ನೋದು ಬದಲು ಕನ್ನಡ ತೇರು ಅಂತ ಹೇಳಿ. ಅಲ್ಲ, ಈಗ ತಾವೇನು ಹೇಳಿದ್ರೆ ಸಲಹೆ ಇದೆ, ಕನ್ನಡ ತೇರು ಅನ್ನೋ ಸ್ಮರಣ ಸಂಚಿಕೆ ತರ್ತಾ ಇದ್ದೇವೆ. ಸ್ಮರಣ ಸಂಚಿಕೆಯಲ್ಲಿ ತಾವು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ದಾಖಲೆ ಮಾಡುವಂಥದ್ದು ಮತ್ತು ಚಿತ್ರತೇರಿನ ಅಷ್ಟು ವಿಚಾರಗಳನ್ನು ದಾಖಲೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಕನ್ನಡ ತೇರು. ಇದು ಕನ್ನಡ ಚಿತ್ರತೇರು ಏಕೆ ಅಂತಂದರೆ, ಒಂದು ಸಾಂದರ್ಭಿಕವಾದ ಇದು ಅಷ್ಟೇ. ಈಗ ಚಿತ್ರರಂಗಕ್ಕೆ 80 ವರ್ಷ ಆಗಿದೆ, ಹಾಗಾಗಿ ಅದನ್ನು ಬಳಸಿಕೊಂಡು ಚಿತ್ರ ಮಾಧ್ಯಮದ ಮೂಲಕ ಎಲ್ಲವನ್ನೂ ಹೇಳಕ್ಕೆ ಸಾಧ್ಯ. ಅದಕ್ಕೆ ಸಾಕ್ಷಿಯಾಗಿ ನಾಗಪ್ಪನವರೇ ನಮ್ಮ ಜೊತೆಯಲ್ಲಿ ಇದ್ದಾರೆ, ಎಲ್ಲವನ್ನೂ ಹೇಳಕ್ಕೆ ಸಾಧ್ಯ. ಹಾಗಾಗಿ ಕನ್ನಡವನ್ನು ಹೇಳೋಣ ಅಂತಷ್ಟೇ. ಅಲ್ಲ, ನೀವು ಆ ಉದ್ದೇಶ ನಿಮ್ಮಲ್ಲಿ ಇರಲಿ,
ಆಯ್ತು ಗುರುಗಳೇ. ಆದ್ರೆ ನೀವು ನವೆಂಬರ್ ನಲ್ಲಿ ಶುರು ಮಾಡ್ತಾ ಇದ್ದೀರಿ. ಈ ನವೆಂಬರ್ ಶುರು ಮಾಡತಕ್ಕಂಥದಕ್ಕೆ ಒಂದು ವಿಶೇಷವಾದ ಅರ್ಥ ಉಂಟು. ನಮ್ಮದು ಕನ್ನಡ ಏಕೀಕರಣವಾಗಿ ನವೆಂಬರ್ 1ನೇ ತಾರೀಕು ಸಿದ್ಧಾಯಿತು. 100 ವರ್ಷಗಳ ತಪಸ್ಸಾಗಿದೆ ಇದಕ್ಕೆ. ಆ ಹಿನ್ನೆಲೆಯಲ್ಲಿ ಈ ಏಕೀಕರಣದ ಹಿನ್ನೆಲೆಯಲ್ಲಿ ಹರಿದು ಹೋಗ್ಬಿಟ್ಟಿತ್ರಿ ನಮ್ಮ ಕರ್ನಾಟಕ ಎಲ್ಲಾನು. ಅದೆಲ್ಲ ಒಟ್ಟುಗೂಡ್ತಾವಲ್ಲ. ಹೀಗಾಗಿ ನನ್ನ ದೃಷ್ಟಿ, ನನ್ನ ಸಲಹೆ ನಿಮಗೆ ಮಾನ್ಯವಾದರೆ ಕನ್ನಡ ತೇರು ಅಂತ ಬರೀ ಸ್ಮರಣ ಸಂಚಿಕೆಗೆ ಹೆಸರಿಟ್ಟು ಬಿಟ್ರೆ ಅದು ಮಿತಿ ಸ್ಮರಣೆಗೆ ಬರುತ್ತೆ ಹೋಗುತ್ತೆ. ಆದ್ರೆ ಶಾಶ್ವತವಾಗಿರ್ಬೇಕಾಗಿರತಕ್ಕಂಥ ಹೆಸರು ಕನ್ನಡ ತೇರು ಅಂತ ಮತ್ತೊಮ್ಮೆ ಹೇಳ್ತೀನಿ. ಅದು ನಿಮ್ಮ ಬಹುಮತಕ್ಕೆ ಬಿಟ್ಟಂತಹ ವಿಷಯ. ಕನ್ನಡ ಚಿತ್ರ ತೇರುವುದು ಬಹಳ ಮಿತಿಯಾಗಿರುತ್ತೆ. ಧನ್ಯವಾದಗಳು ಪಾವಗಡ ಸಲಹೆ. ಅಂದ್ರೆ ಅವರ ಒಂದು ಸಲಹೆ ಏನಂದ್ರೆ ಸಾತ್ವಿಕವಾದಂಥ ಸಲಹೆ. ಚಿತ್ರ ಅದಕ್ಕೆ ಮಾತ್ರ ಮೀಸಲಾಗಬಾರ್ದು. ಅಂದ್ರೆ ಕನ್ನಡ ಅದಕ್ಕೆ ಉದಾಹರಣೆ ಪ್ರಾರಂಭದಲ್ಲಿ ಹೇಳ್ಬಿಟ್ಟೆ, ನಾನು ಮಾಡ್ತಿರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಅಭಿಯಾನ, ಆಂದೋಲನ ಅಂತ. ಇಂತಹ ಪ್ರಯತ್ನಗಳು ಸಾಕಷ್ಟು ನಡೆದಿದೆ. ಚಳುವಳಿಯ ಇತಿಹಾಸ ಇದೆ, ಹೋರಾಟದ ಇತಿಹಾಸ ಇದೆ. ಇಡೀ ಕನ್ನಡದ ಸಂಸ್ಕೃತಿ ನಾವು ವಿಭಿನ್ನವಾಗಿ ಮಾಡೋಣ ಅಂತ ಹೇಳಿ ಚಿತ್ರ ಮಾಧ್ಯಮವನ್ನ ಜೋಡಿಸ್ಕೊಂಡು ಮಾಡ್ತಾ ಇದ್ದೇವೆ. ಅದೆಲ್ಲದರ ಬಗ್ಗೆ ಮಾತನಾಡ್ತೀನಿ. ವೀಕ್ಷಕರು ನೋಡಿದ್ರಲ್ಲ, ಇದು ಪಾವಗಡ ಪ್ರಕಾಶ್ ಅವರು ಮಾತಾಡಿದಂಥ ರೀತಿ. ಅಂದ್ರೆ ಅವರಿಗೆ ಒಂದು ಸಾತ್ವಿಕವಾದಂಥ ವಿರೋಧ ಇದೆ. ಯಾಕೆಂದ್ರೆ ಕನ್ನಡ ಚಿತ್ರತೇರು ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಕನ್ನಡ ತೇರವನ್ನು ಒಂದು ಬಳಕೆ ಇಟ್ಕೊಳ್ಳಿ. ಮತ್ತಷ್ಟು ಗಣ್ಯರೊಂದಿಗೆ ಮಾತಾಡ್ತೀನಿ ಬ್ರೇಕ್ನ ನಂತರ.